ಪ್ರೈಸ್ ದ ಲಾರ್ಡ್. ಈ ಬೆಳಗಿನ ಸಮಯದಲ್ಲಿ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ಈ ಬೆಳಗಿನ ಸಮಯದಲ್ಲೂ ನಾವು ದೇವರನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆ ಪಡಿಸೋಣ. ಯೇಸುವಿನ ನಾಮ ಅತಿಶಯವಾದ ನಾಮ. ಪಾಪಿಗಳಾಗಿದ್ದ ನಮ್ಮನ್ನು ರಕ್ಷಿಸಲು ಬಂದ ನಾಮ. ಆ ನಾಮ ಶ್ರೇಷ್ಠವಾದ ನಾಮ. ಆ ನಾಮವನ್ನು ಮಹಿಮೆ ಪಡಿಸಿ, ಆ ನಾಮವನ್ನು ಕೊಂಡಾಡಿ, ಆ ನಾಮವನ್ನು ನಾವು ಆರಾಧಿಸೋಣ. ಲೆಕ್ಕವಿಲ್ಲದಷ್ಟು ಪಾಪ ನಮ್ಮಿಂದ ತೆಗೆಯಲು ಬಂದ ನಾಮ ಪ್ರಿಯರೇ. ನಾವೆಷ್ಟೋ ಪಾಪವನ್ನು ಮಾಡಿದ್ದೀವಿ, ಆದರೆ ಆ ಪಾಪವನ್ನೆಲ್ಲ ಆತನು ಲೆಕ್ಕ ಮಾಡಿಲ್ಲ. ಎಲ್ಲವನ್ನೂ ಆತನು ಕ್ಷಮಿಸುವುದು ಅಲ್ಲವಾ? ಆ ದೇವರು ಒಳ್ಳೆಯವನು. ಆ ದೇವರನ್ನು ಆರಾಧಿಸೋಣ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಹಲ್ಲೆಲೂಯಾ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೇನ ಧನ್ಯನಾಗಿ ಮಾಡಲು ಬಂದ. ಅನ್ಯನೆಂದು ತಳ್ಳದೇನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ಕೀರ್ತನೆಗಳು 119, 105ನೇ ವಾಕ್ಯ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹೌದು ಪ್ರಿಯರೇ, ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ. ನಾವು ನಡೆಯುವ ದಾರಿಯನ್ನು ಈ ದೇವರ ವಾಕ್ಯ ತೋರಿಸುತ್ತೆ. ನಾವು ಯಾವ ರೀತಿ ನಡೆಯಬೇಕು, ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದೆಂದು ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತಾಡ್ತಾನೆ. ಯಾಕಂದರೆ ಈ ವಾಕ್ಯದಲ್ಲಿ ಜೀವವಿದೆ. ಈ ವಾಕ್ಯವನ್ನು ನೀವು ಓದಿ, ಈ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ಈ ವಾಕ್ಯ ನಿಮ್ಮನ್ನು ಬೋಧಿಸುತ್ತೆ. ಇದೇ ಕೀರ್ತನೆಗಾರನು 1ನೇ ಕೀರ್ತನೆಯಲ್ಲಿ ಹೇಳುತ್ತಾನೆ, ಹಗಲಿರಲು ಯಾರೆಲ್ಲ ಈ ಧರ್ಮಶಾಸ್ತ್ರದಲ್ಲಿ ಧ್ಯಾನಿಸುತ್ತಾರೋ, ಯಾರೆಲ್ಲ ಓದುತ್ತಾರೋ ಅವರು ಧನ್ಯರು ಎಂದು ಹೇಳುತ್ತಾನೆ. ಯಾಕಂದರೆ ಇದನ್ನು ಓದುವಾಗ ಈ ವಾಕ್ಯ ನಮ್ಮನ್ನು ಬದಲಾಯಿಸುತ್ತೆ. ನಾವು ನಡೆಯಬೇಕಾಗಿರುವ ದಾರಿಯನ್ನು ತೋರಿಸುತ್ತೆ. ಈ ದಿನದಲ್ಲಿ ಸತ್ಯವೇದ ಓದಿದ್ದೀರಾ? ಓದಿಲ್ಲ ಅಂದರೆ ಇವಾಗ ತೆಗೆದು ನಿಮ್ಮ ಸತ್ಯವೇದವನ್ನು, ಬೈಬಲನ್ನು ತೆಗೆದು ಓದಿ. ಈ ದಿನದಲ್ಲಿ ದೇವರು ನಿಮ್ಮೊಂದಿಗೆ ಮಾತಾಡ್ತಾನೆ. ಈ ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾನೆ. ಸ್ವಲ್ಪ ಜನ ಕೆಲಸಕ್ಕೆ ಹೋಗುವಾಗ ಕ್ಯಾಲೆಂಡರ್ನಲ್ಲಿರುವ ಆ ಒಂದು ವಾಕ್ಯವನ್ನು, ಆ ದಿನದ ವಾಕ್ಯವನ್ನು ಓದಿ ಹೊರಟು ಹೋಗುತ್ತಾರೆ.
ಅದು ಸರಿ ಇಲ್ಲ ಪ್ರಿಯರೇ. ದೇವರ ವಾಕ್ಯ, ಆತನ ಸತ್ಯ ವೇದವನ್ನು ತೆಗೆದು ಅಟ್ಲೀಸ್ಟ್ ಒಂದು ಚಾಪ್ಟರನ್ನು ಓದಿ. ಎಷ್ಟೇ ಅರ್ಜೆಂಟ್ ಕೆಲಸ ಇರಬಹುದು, ಟೈಮ್ ಆಗಿರಬಹುದು, ಆದರೆ ದೇವರ ವಾಕ್ಯವನ್ನು ನೀವು ಓದುವಾಗ ಈ ವಾಕ್ಯ ನಿಮ್ಮನ್ನು ಬೋಧಿಸಿ ನಡೆಸುತ್ತೆ. ನೀವು ನಡೆಯಬೇಕಾಗಿರುವ ದಾರಿ, ನೀವು ಎಲ್ಲಿ ಹೋಗಬೇಕು ಎಂದು ಈ ವಾಕ್ಯ ನಿಮ್ಮನ್ನು ನಡೆಸುತ್ತೆ. ತಪ್ಪಾದ ದಾರಿಯಲ್ಲಿ ನಡೆಸಲ್ಲ. ಯಾರು ಹೇಳೋಕ್ಕಾಗಲ್ಲ ನಾನು ಸತ್ಯವೇದ ಓದಿ, ಈ ಬೈಬಲ್ ಓದಿ ನಾನು ಕೆಟ್ಟೋಗಿದ್ದೀನಿ ಎಂದು ಯಾರು ಹೇಳೋಕ್ಕಾಗಲ್ಲ. ಕೆಟ್ಟು ಹೋಗಿರುವವರನ್ನು ಈ ವಾಕ್ಯ ಬದಲಾಯಿಸಿದೆ. ಅದರಿಂದ ಈ ವಾಕ್ಯವನ್ನು ಓದುವಾಗ ನಿಮ್ಮ ಕಾಲಿಗೆ ದೀಪವಾಗಿ, ನೀವು ನಡೆಯುವ ದಾರಿಗೆ ಬೆಳಕಾಗಿದ್ದು ಇದು ನಡೆಸುತ್ತೆ. ಈ ದಿನ ಈ ವಾಕ್ಯವನ್ನು ಓದಿ ನಿಮ್ಮ ಕೆಲಸಕ್ಕೆ ಹೋಗಿ, ಖಂಡಿತವಾಗಲೂ ಆ ದೇವರ ವಾಕ್ಯ ನಿಮಗೆ ದೀಪವಾಗಿ, ನಿಮಗೆ ದಾರಿಯಾಗಿ ನಡೆಸುತ್ತೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆ, ವಿಶೇಷವಾಗಿ ದೇವರೇ, ಬೆಳಗಿನ ಸಮಯದಲ್ಲಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ನಿನ್ನ ವಾಕ್ಯವು ದೇವರೇ ನಮ್ಮ ಕಾಲಿಗೆ ದೀಪವಾಗಿದೆ, ನಾವು ನಡೆಯಬೇಕಾಗಿರುವ ದಾರಿಗೆ ಬೆಳಕಾಗಿದೆ ಅಪ್ಪ. ಈ ವಾಕ್ಯವನ್ನು ಓದುವಾಗ ನಮ್ಮನ್ನು ಬೋಧಿಸಿ ನಡೆಸುತ್ತಪ್ಪ. ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದೆಂದು ಈ ವಾಕ್ಯ ನಮ್ಮೊಂದಿಗೆ ಮಾತಾಡುತ್ತಪ್ಪ. ದೇವರೇ, ಈ ವಾಕ್ಯವನ್ನು ಓದಿ ನಡೆಯುವಾಗ ನಾವು ಧನ್ಯರಾಗುತ್ತೇವೆ ಅಪ್ಪ. ಅದೇ ರೀತಿ ಬೆಳಗಿನ ಸಮಯದಲ್ಲಿ ಪ್ರತಿಯೊಬ್ಬರು ದೇವರೇ ನಿನ್ನ ವಾಕ್ಯವನ್ನು ಓದಿ ದೇವರೇ ಅದು ಪ್ರಕಾರ ನಡೆಯುವಾಗ ನೀನು ಅವರಿಗೆ ಬೆಳಕಾಗಿ ದೇವರೇ ಅವರ ಕಾಲಿಗೆ ದೀಪವಾಗಿದ್ದು ನಡೆಸಬೇಕಾಗಿರುವ ದಾರಿಯಲ್ಲಿ ಅವರನ್ನು ನಡೆಸಪ್ಪ. ಈ ದಿನದಲ್ಲಿ ಎಕ್ಸಾಮ್ ಬರೆಯುತ್ತಾ ಇರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವ್ರಿಗೆ ಬೇಕಾಗಿರುವ ಜ್ಞಾನವನ್ನು ಕೊಡು ಅಪ್ಪ. ದೇವರೇ, ಕೆಲಸಕ್ಕೆ ಹೋಗುತ್ತಾ ಇರುವ ದೇವರೇ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವ್ರಿಗೆ ಬೇಕಾಗಿರುವ ಬಲವನ್ನು ಕೊಡು ಅಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸು. ಎಲ್ಲವನ್ನ ನಾಮದಲ್ಲಿ ಬೇಡುತ್ತೇನೆ, ಜೀವಂತವುಳ್ಳ ತಂದೆ, ಆಮೆನ್. ಪ್ರಿಯರೇ, ಈ ವಾಕ್ಯವನ್ನು ನೀವು ಓದಿ ಈ ವಾಕ್ಯವನ್ನು ಕೈಗೊಳ್ಳುವಾಗ ಇದು ನಿಮಗೆ ದಾರಿಗೆ ಬೆಳಕಾಗಿದ್ದು, ನಿಮ್ಮ ಕಾಲಿಗೆ ದೀಪವಾಗಿದ್ದು ಈ ವಾಕ್ಯ ನಿಮ್ಮನ್ನು ನಡೆಸುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.